ಕೃಷ್ಣ, ಎಲ್ಲಿ ಪಾಂಡವರ ಮನೆ, ಎಲ್ಲಿ ರಾಜಸೂಯ ಯಾಗ, ಅಲ್ಲಿ ಊಟ ಮಾಡಿ ಎದ್ದಂಥವ್ರು ನನ್ನಂಥವ್ರು ಎಲೆ ತೆಗೆದಲ್ಲೇ ಬಿಟ್ಟಂಥದ್ದನ್ನು ಕೃಷ್ಣ ಬಳದಿದ್ದಾನೆ ಅಂದರೆ ನಮ್ಗೆ ಯಾಕ್ರಿ ಅವಮಾನ? ಯೋಚನೆ ಮಾಡಬೇಕಲ್ವಾ? ಎಲ್ಲವಾಗಲೂ ಮಾಡು ಅಂತ ಕೇಳಲ್ಲ, ಸಮಯ ಬಿದ್ದಾಗ ಮಾಡೋಕ್ಕೆ ತಯಾರಾಗಿರಬೇಕು ಅಂತ, ಅದನ್ನು ಸಹಕಾರ ಅಂತ ತಿಳ್ಕೋಬೇಕು. ಇದಲ್ಲದ ನೈತಿಕ ಮೌಲ್ಯಗಳನ್ನು ಹೇಳಿದ್ದಾರೆ. ಪರಮ ಪ್ರಾಣಿಗಳಲ್ಲಿ ದಯೆ ಇರಬೇಕು, ಅದಕ್ಕೋಸ್ಕರ ಅಹಿಂಸೆಯನ್ನು ಇಟ್ಕೋಬೇಕು, ಯಾರಿಗೂ ಹಿಂಸೆ ಮಾಡ್ತಕ್ಕಂಥದ್ದಲ್ಲ ಅಂತ. ಸತ್ಯವನ್ನು ನುಡಿಬೇಕು, ನ್ಯಾಯ ಮತ್ತು ಕರ್ತವ್ಯ ಪ್ರಜ್ಞೆಯನ್ನು ಇಟ್ಕೋಬೇಕು. ಸತ್ಯವಂತರ ಸಂಘವಿರಲು ತೀರ್ಥವ್ಯಾತಕ್ಕೆ, ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯಾತಕ್ಕೆ ಅಂತ ಕನಕದಾಸರ ಒಂದು ಕೃತಿ. ಸರ್, ನಾನು ಸತ್ಯ ಹೇಳಿದ್ದೀನಿ, ಸ್ವಾಮಿಗಳ ಹತ್ರ ತೀರ್ಥ ತಗೊಳ್ಳಲ್ಲ. ನೀವು ಹೇಳಿದಲ್ಲ ಸರ್ ತೀರ್ಥ ಯಾಕೆ ಅಂತ, ತಗೊಳ್ಳಲ್ಲ ನಾನು. ಅಥವಾ ನಿಮ್ಮಲ್ಲಿ ಒಂದು ಸಾಲಿಗ್ರಾಮ, ಒಂದು ಚಕ್ರಾಣಿಕೆ ಇದ್ಬಿಟ್ಟಿದೆ, ಅದಕ್ಕೆ ಕೊಂಚ ನೀರು ಹಾಕ್ಬಿಟ್ಟಿದ್ದೀರಿ, ಅದನ್ನು ತೊಗೊಂಡ್ಬಿಡ್ಬೇಕಾ ತೀರ್ಥನಾ? ಕೇಳೋರಿದ್ದಾರೆ, ಮಕ್ಳುಗಳಿಗಿನ ಕಾಲದವ್ರು ಕೇಳ್ತಾರೆ. ಆಗ ನೀವು ಹೇಳಬೇಕು, ಇಲ್ಲಿಂದ ತೊಗೊಂಡೋದಾಗ ಸಜ್ಜಿಗೆ ಸತ್ಯನಾರಾಯಣನ ಪ್ರಸಾದ ಅಂತ ಕೊಡುವಾಗ ಅದು ಪ್ರಸಾದ ನೈವೇದ್ಯ ಆದಮೇಲೆ ಅಂತ ಹೇಳಬೇಕು, ಮಕ್ಕಳಿಗೆ ತಿಳಿಸ್ಕೊಡ್ಬೇಕು. ಅವ್ನು ತಿನ್ನಲೇ ಇಲ್ಲ ಭಗವಂತ ಅಂದರೆ ನೋಡಿದ್ರೆ ಸಾಕು ತಿಂದಿದ್ದು ಪುಣ್ಯ ಬಂದಿರುತ್ತೆ, ನೀನು ಕೊಡೋ ಶಕ್ತಿ ಎಷ್ಟಿದೆ ಅಂತ ಹಿಂದಿನಲ್ಲಿ ಹೇಳ್ತಾರೆ. ಉತ್ತಮವಾಗಿರ್ತಕ್ಕಂಥ ಹಾಡು. ಭಗವಂತ ಯಾಕೆ ಬರ್ತಿಲ್ಲ ಅಂದರೆ ನೀನು ಸರಿಯಾಗಿ ಕರೆದಿಲ್ಲ ಅಂತ ಹೇಳ್ತಾರೆ. ಉತ್ತಮವಾಗಿರ್ತಕ್ಕಂಥದ್ದು ತಿಳ್ಕೊಳ್ಬೇಕು. ತಾನು ಉಣ್ಣದ ಪರರಿಗಿಕ್ಕದ ಧನವಿದ್ದೇತಕ್ಕೆ. ಯೋಚನೆ ಮಾಡಿ ನೋಡಿ, ನೀವು ಮೊನ್ನೆದನ್ನು ಯೋಚನೆ ಮಾಡಿ ನೋಡಿ. ಫೋನ್ ಬರುತ್ತೆ ವೃದ್ಧಾಶ್ರಮದಿಂದ, ಕಷ್ಟಪಟ್ಟು 14 ಮಿಸ್ ಕಾಲು, ಕೊನೆಗೆ ಅವನ ಕೈನಲ್ಲಿ ಆಗ್ದಲ್ಲೇ ಫಾರ್ವರ್ಡ್ನ ಹೆಂಡ್ತಿಗೆ ಮಾಡ್ತಾನೆ. ಸಾಫ್ಟ್ವೇರ್ ಇಂಜಿನಿಯರು, ಮಂತ್ಲಿ ಸ್ಯಾಲ್ರಿ 25 lakhs ಆಯಿತಾ. ನೀವು ಕಷ್ಟಪಟ್ಟು ಪ್ರೀತಿಯಿಂದ ರೆಡಿ ಮಾಡಿ ಕಳಿಸಿದ ಹುಡುಗ ಅಮೇರಿಕಕ್ಕೆ ಹೋಗ್ಬಿಟ್ಟಿದ್ದಾನೆ. ಬ್ಯುಸಿ ಇನ್ ಕಾಲ್ ಅಂತ ಬಂತು, ಎಲ್ಲ ಆಯಿತು. ಮ್ಯಾನೇಜರ್ ಕೊನೆಗೆ ಹೆಂಡ್ತಿ ಫೋನ್ ತೊಗೊಂಡಾಗ, ಅಮ್ಮ ನಿಮ್ಮ ಮಾವನವ್ರು ಹೋಗ್ಬಿಟ್ಟಿದ್ದಾರೆ, ಅದನ್ನು ತಿಳಿಸ್ಲಿಕ್ಕೆ ಫೋನ್ ಮಾಡಿದೆ ಅಂತ. ಈಕೆ ಹೇಳ್ತಾಳೆ, ಮೈ ಹಬ್ಬಿ ಈಸ್ ವೆರಿ ಬ್ಯುಸಿ ವಿತ್ ದಿ ಕಾಲ್ಸ್, ಹಿ ಕೆನ್ ನಾಟ್ ಕಮ್ ಫಾರ್ ನೆಕ್ಸ್ಟ್ 8-10 days. ಎಷ್ಟಾಗುತ್ತೋ ನೀವೇ ಮಾಡಿಬಿಡಿ, ಅದರ ದುಡ್ಡನ್ನ ಟ್ರಾನ್ಸ್ಫರ್ ಮಾಡಿಬಿಡ್ತೀನಿ ಅಂತ ಅಂತಾರೆ. ಯಾರು ದುಡ್ಡು ಯಾರಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ರೀ? ತಾನು ಉಣ್ಣದ ಪರರಿಗಿಕ್ಕದ ಧನವಿದ್ದೇತಕ್ಕೆ, ಮಾನಹೀನನ್ನಾಗಿ ಬಾಳುವ ಮನುಜನ್ನೇತಕ್ಕೆ. ಅವನು ಒಂದಿನ ಸಾಯೋದಿಲ್ವಾ? ಒಂದು ಸಣ್ಣ ಕತೆ. ಮನೆಯಲ್ಲಿ ಹಿರಿಯರಿದ್ದರು. ಈ ಅಜ್ಜಂದ್ರಿಗೆ ಮೊಮ್ಮಕ್ಕಳ ಮೇಲೆ ಪ್ರೀತಿ ಜಾಸ್ತಿ. ನನಗೆ ನಮ್ಮಪ್ಪ ಹೊಡೆದಿರ್ತಾರೆ, ನನ್ನ ಮೊಮ್ಮಗನಿಗೆ ನಾನೇನಾದ್ರು ಮುಟ್ಬಿಡ್ತೀನಿ ಅಂತಂದರೆ, ನನ್ನ ಮಗನಿಗೆ ಮುಟ್ಬಿಡ್ತೀನಿ ಅಂದರೆ ಎಲ್ಲಿಲ್ಲದ ಕೋಪ ಅವ್ರಿಗೆ. ಚಿಕ್ಕ ಮಗು, ನನ್ನ ಮಗಂಗೆ ಹೊಡಿಯೋಂಗಿಲ್ಲ, ನನ್ನ ಮೊಮ್ಮಗಂಗೆ ಹೊಡಿಯೋಂಗಿಲ್ಲ ನಾನು. ಯಾಕೆ ಅಂತಂದರೆ ಚಿಕ್ಕ ಮಗು ಅಂತ. ನಾನು ಚಿಕ್ಕವನ್ನೇ ಆಗಿದ್ದೆ ಆಗ, ಅದು ಅವಾಗ ದಂಡಿಸ್ಬೇಕು ಅಂತ ಹೇಳಿರ್ತಾರೆ. ಈ ಮೊಮ್ಮಗಂಗೂ ಮತ್ತು ಅಜ್ಜಂಗೂ ಪ್ರೀತಿ. ಒಂದಿನ ಅಜ್ಜ ತೀರ್ತಾರೆ, ಅವ್ರಿಗೆ ಊಟ ಹಾಕ್ಲಿಕ್ಕೆ ಒಂದು ತಟ್ಟೆ ಇಟ್ಟಿರ್ತಾರೆ. ಇವರೆಲ್ಲ ಚೆನ್ನಾಗಿರೋ ಪಿಂಗಾಣಿ ತಟ್ಟೆನಲ್ಲಿ ಊಟ ಮಾಡ್ತಾರೆ. ಭಾಗವತದಲ್ಲಿ ಬರುತ್ತೆ, ಪಿಂಗಾಣಿ ತಟ್ಟೆನಲ್ಲಿ ಊಟ ಮಾಡೋದು ಇನ್ನೂ ಯಾವುದಕ್ಕೂ ಅಸಮ ಅಂತ. ಅದನ್ನೆಲ್ಲ ಹೇಳಿ ಬೇಜಾರು ಮಾಡೋದು ಬೇಡ. ನಾಳೆಯಿಂದ ಪಿಂಗಾಣಿ ತಟ್ಟೆಲಿ ಊಟ ಮಾಡಬೇಡಿ ಅಷ್ಟೇ. ಅದು ಯಾವುದಕ್ಕೂ ಅಸಮ ಅಂತ ಹೇಳಿದ್ದಾರೆ. ನಾನಿಲ್ಲಿ ಹೇಳಿ ಅದನ್ನು ಬೇಸರ ಪಡಿಸೋದು ಇಷ್ಟ ಇಲ್ಲ. ಇವು ತಟ್ಟೆನ ಅವರ ಅಂದರೆ ಆ ಸೊಸೆ ಹೊರಗಡೆ ಹಾಕಿಬಿಡ್ತಾಳೆ. ಈ ಮೊಮ್ಮಗ ನೋಡ್ತಾ ಇರುತ್ತೆ. ಎಲ್ಲ ಹೋಗಾದ್ಮೇಲೆ ತ್ರಾಶಿಂದ ವಾಪಸ್ ತರುತ್ತೆ ಆ ತಟ್ಟೆನ, ತಂದು ತನ್ನ ವಾರ್ಡ್ರೋಬಲ್ಲಿ ಬಚ್ಚಿಟ್ಕೊಂಡಿರುತ್ತೆ ಮೊಮ್ಮಗ. 6-7 ತಿಂಗಳು ಕಳೆಯುತ್ತೆ. ಒಂದಿನ ವಾರ್ಡ್ರೋಬ್ ನೀಟ್ ಮಾಡಬೇಕಾಗಿ ಬರುತ್ತೆ. ತಾಯಿ ಬರ್ತಾಳೆ, ಎಲ್ಲ ಕ್ಲೀನ್ ಮಾಡ್ತಿರ್ತಾಳೆ. ಹಳೆ ಬಟ್ಟೆ ಹೊಸದ ಬಟ್ಟೆ ಎಲ್ಲ ನೋಡೋಕ್ಕೆ ಜೋಡಿಸಿಡೋಕ್ಕೆ ಅಂತ ತಟ್ಟೆ ಕಂಡುಬಿಡುತ್ತೆ. ಆ ಮಗನ ಕರೆದು ಕೋರ್ಟ್ ಮಾರ್ಷಲ್ ಮಾಡ್ತಾಳೆ, ಇದನ್ನು ಅವತ್ತೇ ಬಿಸಾಕಿದ್ದು ಯಾಕೆ ತಂದಿದ್ಯಾ ಅಂತ. ಆ ಮೊಮ್ಮಗ ಏನಿರ್ತಾನೆ ಮೊಮ್ಮಗ ಅವನು ಉತ್ತರ ಕೊಡ್ತಾನೆ, ಅಮ್ಮ ಇದು ಬೇಕಾಗುತ್ತೆ ಮುಂದಕ್ಕೆ ಅಂತ. ಯಾಕೆಂದರೆ ಅಪ್ಪಂಗೆ ವಯಸ್ಸಾಗುತ್ತಲ್ಲ, ಆಗ ನಾನು ಇದರಲ್ಲಿ ಊಟ ಹಾಕಬೇಕಲ್ವ ಅಂತ. ಪಾಪ ಕರ್ಮಗಳು ಖಂಡಿತ ನಮ್ಮನ್ನು ಬಿಡೋದಿಲ್ಲ. ಮಾನಹೀನನ್ನಾಗಿ ಬಾಳುವ ಮನುಜನೇತಕ್ಕೆ, ಜ್ಞಾನವಿಲ್ಲದೆ 100 ಕಾಲ ಬದುಕಲ್ಲೇತಕ್ಕೆ, ಮಾನಿನಿಯ ತೊರೆದವಗೆ ಭೋಗವೇತಕ್ಕೆ, ಸತ್ಯವಂತರ ಸಂಘವಿರಲು ತೀರ್ಥವ್ಯಾತಕ್ಕೆ, ಮಾತು ಕೇಳದೆ ಮಲೆತು ನಡೆವ ಮಕ್ಕಳೇತಕ್ಕೆ. ಇವತ್ತಿನ ದಿನಕ್ಕೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಆಚಾರ್ಯ ಇದನ್ನು ಪ್ರಸ್ತಾಪ ಮಾಡಿ ಅಂತ ಹೇಳಿದರು. ಸ್ಥಾನದ ದೃಷ್ಟಿಯಿಂದಲೂ ಮತ್ತು
ಸಮಾಜದಲ್ಲಿ ನನಗೆ ಅಲ್ಪ ಸ್ವಲ್ಪ ಬಂದಿರತಕ್ಕಂಥ ಅನುಭವದ ದೃಷ್ಟಿಯಿಂದಲೂ ಹೇಳ್ತಿದ್ದೀನಿ, ನಾವು ಮಕ್ಕಳನ್ನ ಬೆಳೆಸೋ ರೀತಿಯಲ್ಲಿ ತಪ್ಪಿದ್ದೀವಿ. ಬಲವಂತವಾಗಿ ನನಗೆ ಭಜನೆ ಕೂಡಿಸ್ತಾ ಇದ್ದರು. ನನಗೋ ಮನೆ ಎದುರುಗಡೆ ಕ್ರಿಕೆಟ್ ಫೀಲ್ಡು, ನಾನೇ ಕ್ಯಾಪ್ಟನ್ನು ಆಯಿತಾ. ನಮ್ಮಮ್ಮ 5 ಗಂಟೆ ಆಯಿತು ಅಂತ 3 ಸತಿ ಬರೋರು, ನನ್ನ ಕೈ ಹಿಂಗೆ ಅನ್ನೋದು ಇನ್ನು 2 ಮಿನಿಟ್ಸು ಅಂತ. 5 ಗಂಟೆ ಆದಮೇಲೆ ನಮ್ಮಮ್ಮ ಫೀಲ್ಡ್ಗೆ ಬಂದುಬಿಡೋರು, ಭಜನೆಗೆ ಟೈಮ್ ಆಯಿತು ಅಂತ. ನಾನು ಆಗ ನಮ್ಮ ಅಪ್ಪ ಅಮ್ಮನನ್ನು ತುಂಬ ಬೈತ್ಕೊಂಡಿದ್ದೀನಿ. ಫ್ರೆಂಡ್ಸ್ಗಳ ಮಧ್ಯೆ ನನಗೂ ಅವಮಾನ ಆಗಿದೆ. ಬಲವಂತವಾಗಿ ತಂದು ಕೂಡಿಸಿದ್ದಕ್ಕೆ ನಿರರ್ಗಳವಾಗಿ ಇವತ್ತು ನಾನು ಪದಕ ಕೌಸ್ತುಭದ ಹಾರ ಅಂತ ಹೇಳೋಕ್ಕಾಯ್ತು. ಆವಾಗ ನಾನೂ ಚೈಲ್ಡೇ, ನನಗೂ ಸೈಕಾಲಜಿ ಇತ್ತು. ಚೈಲ್ಡ್ ಸೈಕಾಲಜಿ ಅಂತ ಯಾರೂ ಪ್ರೊಟೆಕ್ಟ್ ಮಾಡಲಿಲ್ಲ. ಕೋಲಾರದ ಕಡೆ ಹೋಗಿ ಉತ್ತಮವಾಗಿರ್ತಕ್ಕಂಥ ಗೊಬ್ಬರ ಹಾಕಿ ಟೊಮೆಟೊ ಬೆಳೆದಿರ್ತಾರೆ. ಆ ಗಿಡಕ್ಕೆ ಭಾರಕ್ಕೆ ಎಲ್ಲ ಕೆಳಗೆ ಹೋಗ್ಬಿಡುತ್ತೆ, ಎಲ್ಲ ಕಾಯಿಗಳಿಗೆ ಹುಳು ಸೇರ್ಕೊಂಡ್ಬಿಡುತ್ತೆ. ಇಷ್ಟಿಷ್ಟುದ್ದ ದೆಬ್ಬೆ ಕಟ್ಟಿ ಅದಕ್ಕೆ ದಾರ ಕಟ್ಟಿರ್ತಾರೆ, ಕಾಯಿ ಚೆನ್ನಾಗಿರುತ್ತೆ. ದೆಬ್ಬೆ ಕಟ್ಟೋ ಕೆಲಸ ಇವತ್ತು ನಾವು ಮಾಡ್ತಾ ಇಲ್ಲ. ನನ್ನ ಜನಾಂಗದವರಿಂದ ಹಿಡಿದು ನನ್ನಿಂದ ಕೆಳಗಿರತಕ್ಕಂಥ ಜನಾಂಗದವ್ರಿಗೆಲ್ಲರಿಗೂ ಈ ಮೂಲಕ ಹೇಳೋದೇನು ಅಂತಂದರೆ, ಒಂದು ಹಂತದಲ್ಲಿ ಬಲವಂತ ಅಂತ ಮಾಡಿದ್ರೂ ತಪ್ಪಿಲ್ಲ, ಆ ದಾರಿ ಕರ್ಕೊಂಬನ್ನಿ. ಹಾಗೆ ಕರ್ಕೊಂಬರಲಿಲ್ಲ ಅಂತಂದರೆ ಮುಂದೆ ಮಾತು ಕೇಳದೆ ಮಲೆತ್ತು ನಡುವ ಮಕ್ಕಳೇತಕ್ಕೆ ಅಂತಾಗುತ್ತೆ. 25 ಲಕ್ಷ ಸ್ಯಾಲ್ರಿ ಇದ್ರೇನು ಪಿತೃಋಣವನ್ನು ತೀರಿಸ್ಲಿಕ್ಕಾಗಲಿಲ್ಲ. ಜಾಯಮಾನೋ ಭವತಿ ತ್ರೈಋಣಾಹ ಅಂತ ವಾಕ್ಯ. ಹುಟ್ಟುತ್ತಾನೆ ನಾವು 3 ಋಣವನ್ನು ತೆಗೆದು ಹುಟ್ಟಿರ್ತೀವಿ ಭೂಮಿಗೆ ಬರುವಾಗ. ದೇವಋಣ, ಋಷಿ ಋಣ, ಪಿತೃಋಣ ಅಂತ. ಭಾಳ ಜನ ಹೆಣ್ಮಕ್ಳು ನನಗೆ ಅಂದ್ಬಿಟ್ರು, ಪಿತೃಋಣ ಅಂತೀರಿ ಮಾತೃಋಣ ಅನ್ನಲ್ವಲ್ಲ ಅಂತ. ಮಾತೃಋಣ ತೀರ್ಸೋಕ್ಕೆ ಆಗಲ್ಲ, ಆಯ್ತಲ್ಲ. ಎಂಥ ಅಯೋಗ್ಯ ಅಂತ ಕಟ್ಸ್ಕೊಂಡಿದ್ದವನು ಬೇಕಾದ್ರೆ ಇರ್ಬೋದು, ಯಾವುದರಲ್ಲೂ ನಂಬಿಕೆ ಇಲ್ಲ ಅಂತ ಇರಬಹುದು. ಅಂಥವನು ಗುಜರಾತಿನ ಆ ಸ್ಥಳಕ್ಕೆ ಹೋಗಿ ಮಾತೃಗಯಕ್ಕೆ ಹೋಗಿ ಅಲ್ಲಿ ಅರ್ಚಕರು ಹೇಳಿಸುವಾಗ ಎಂಥ ಕಠೋರ ಹೃದಯನಾದರೂ ಕೂಡ ಅವನ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಆ ಸರೋವರದಲ್ಲಿ, ಬಿಂದು ಸರೋವರದಲ್ಲಿ ಆ ಮಹಿಮೆ ಇದೆ. ಭಾಗವತದ ಕಥೆ ಅದು, ಅಲ್ಲಾಗಿರ್ತಕ್ಕಂಥದ್ದು. ಮಾತೃಋಣವನ್ನು ತೀರಿಸೋದಕ್ಕಾಗೋದಿಲ್ಲ, ಆದರೆ ಅದು ಆ ಮಾತುಗಾಯಿತು. ಪಿತೃ ಅಂತಂದರೆ ಅದರಲ್ಲಿ ಮಾತೃನು ಸೇರ್ತಾರೆ ಅನ್ನೋದನ್ನು ಗೂಢಾರ್ಥ. ಹಾಗಾಗಿ ತಂದೆ ತಾಯಿಗಳು ಕಣ್ಣಿಗೆ ಕಾಣೋ ದೇವರು, ಅವರನ್ನು ಮೊದಲು ನೀನು ರೆಸ್ಪೆಕ್ಟ್ಫುಲ್ಲಾಗಿ ನೋಡ್ಕೊಳ್ಳೋದು ಕಲ್ತ್ಕೋ ಅಂತ ಹೇಳಬೇಕು. ನಾನು ಚಿಕ್ಕ ವಯಸ್ಸಿನಲ್ಲಿ ಅವರ ತೊಡೆಯ ಮೇಲೆ 1 2 ಮಾಡಿದಾಗ ನನ್ನನ್ನು ಸಾಯಿಸಿಬಿಟ್ರ. ಈಗಿನ ಕಾಲದ ಥರ ಡೈಪರ್ ಇರಲಿಲ್ವಲ್ಲ, ಎದ್ದೋಗಿ ತೊಳ್ಕೊಂಬಂದ್ರಲ್ಲ. ಅವತ್ತು ನನ್ನನ್ನು ಬಿಸಾಡಿಬಿಟ್ರೇನು? ಬಿಸಾಡಿದ್ದಿದ್ರೆ ಇಲ್ಲಿ ನಿಮ್ಮ ಮುಂದೆ ನಾನು ಕೂತು ನಂದು ತೊದಲು ನೋಡಿಗಳನ್ನ ನಿಮ್ಮ ಮುಂದೆ ಹೇಳೋಕ್ಕಾಗ್ತಿತ್ತಾ?